ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು 5 ವ್ಯಾಖ್ಯೆಗಳನ್ನು ನೋಡೋಣ. ಈ 5 ವಾಕ್ಯಗಳನ್ನು ಕರೆಕ್ಟಾಗಿ ಓದಿದ್ದೇ ಆದಲ್ಲಿ ಇದರಲ್ಲಿ ಅಂಕಗಳನ್ನು ಈಸಿಯಾಗಿ ನೀವು ಪಡೆಯಬಹುದು. ಯಾವ್ಯಾವುದು ಆ ವ್ಯಾಖ್ಯೆಗಳು ನೋಡ್ತಾ ಬನ್ನಿ. ಮೊದಲನೇದು ವ್ಯಾಖ್ಯಾನಗಳು. ಮೊದಲನೇ ವ್ಯಾಖ್ಯೆ, ಆಹಾರ ಸರಪಳಿ ಎಂದರೇನು? ಓಕೆನಾ. ಆಹಾರಕ್ಕಾಗಿ ಒಂದನ್ನೊಂದು ಅವಲಂಬಿಸಿರುವ ಜೀವಿಗಳ ಸರಪಳಿಯನ್ನು ಆಹಾರ ಸರಪಳಿ ಎನ್ನುವರು. ಸರಿ. ಇನ್ನು ಎರಡನೇದು ಯಾವುದು ಅಂತ ನೋಡ್ರಿ. ಜೈವಿಕ ಸಂವರ್ಧನೆ ಎಂದರೇನು? ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಾಗ ವಿಷಕಾರಿ ರಾಸಾಯನಿಕ ವಸ್ತುವಿನ ಸಾಂದ್ರತೆಯು ಹೆಚ್ಚಾಗುತ್ತದೆ. ಇದನ್ನು ಜೈವಿಕ ಸಂವರ್ಧನೆ ಎನ್ನುವರು. ಇಲ್ಲಿ ಬರುವಂತಹ ವಿಷಕಾರಿ ರಾಸಾಯನಿಕಗಳು ಯಾವ್ಯಾವುದಪ್ಪ ಅಂತ ಕೇಳಿದ್ರೆ DDT ಆಗಿರಬಹುದು ಅಥವಾ ಪಾದರಸ ಆಗಿರಬಹುದು. ಈ ರೀತಿಯ ರಾಸಾಯನಿಕ ವಸ್ತುಗಳು ಪೋಷಣಾ ಸ್ತರದಲ್ಲಿ ಹೆಚ್ಚಿಗೆ ಆಯಿತು ಅಂತ ಕೇಳಿದ್ರೆ ಅದನ್ನು ಏನಂತ ಕರಿತೀವಿ? ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಡೆಫಿನೇಷನ್ಸ್ ಎಲ್ಲ ತುಂಬಾ ಈಸಿಯಾಗಿರುತ್ತೆ. ಈಸಿಯಾಗಿ ನೀವು ಅರ್ಥ ಮಾಡಿಕೊಂಡು ನೆನ್ಪಿಟ್ಕೋಬಹುದು. ಸರಿನಾ. ಇನ್ನು ನೆಕ್ಸ್ಟು ಮೂರನೇದು ಯಾವುದು ಅಂತ ನೋಡೋಣ ಬರೀ. ಅನುರೂಪ ಶ್ರೇಣಿ ಅಥವಾ ಸರಣಿ ಎಂದರೇನು? ಒಂದೇ ರೀತಿಯ ಸಾಮಾನ್ಯ ಅಣುಸೂತ್ರವನ್ನು ಹೊಂದಿದ ಹಾಗೂ ರಾಸಾಯನಿಕ ಗುಣಗಳು ಒಂದೇ ಆಗಿದ್ದು ಆದರೆ ಆ ಸರಣಿಯ ಅನುಕ್ರಮ ಸದಸ್ಯರ ಮಧ್ಯದಲ್ಲಿರುವ ವ್ಯತ್ಯಾಸವು CH2 ಆಗಿದ್ದರೆ ಇಂತಹ ಸರಣಿಗಳನ್ನು ಅನುರೂಪ ಶ್ರೇಣಿಗಳು ಎನ್ನುವರು. ಸರಿನಾ. ಇದೊಂಚೂರು ದೊಡ್ಡ ಅನ್ನಿಸ್ಬೋದು, ಬಟ್ ಈಸಿಯಾಗಿದೆ. ಈ ಥರ ಅರ್ಧ ಮಾಡ್ಕೊಂಡು ಹೋದ್ರಿ. ಒಂದೇ ರೀತಿಯ ಸಾಮಾನ್ಯ ಅಣುಸೂತ್ರವನ್ನು ಹೊಂದಿದ, ಇಲ್ಲಿ ತನಕ ಒಂದ್ಸಲ, ಆಮೇಲೆ ಇಲ್ಲಿ ತನಕ ಒಂದ್ಸಲ, ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಒಂದ್ಸಲ. ಈ ಥರ ಮಾಡಿಕೊಂಡು ಓದಿದ್ರೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಇನ್ನು ನೆಕ್ಸ್ಟು ರಚನಾ ಸಮಾಂಗಿಗಳು ಎಂದರೇನು ಅಂಥೇಳಿ. ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನಾ ವಿನ್ಯಾಸ ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು. ನೋಡಿ, ಒಂದೇ ಅಣುಸೂತ್ರ ಇರಬೇಕು, ವಿಭಿನ್ನ ಅಂದರೆ ಬೇರೆ ರಚನಾ ವಿನ್ಯಾಸ ಇದ್ದರೆ ಅದನ್ನು ರಚನಾ ಸಮಾಂಗಿಗಳು ಎಂದು ಕರೆಯುತ್ತಾರೆ. ಇನ್ನು ನೆಕ್ಸ್ಟು ಕೊನೆಯದು ಪರಾವರ್ತಿತ ಕ್ರಿಯೆ ಎಂದರೇನು? ಪರಾವರ್ತಿತ ಕ್ರಿಯೆ ಎಂದರೇನು? ಪರಿಸರದಲ್ಲಿ ಉಂಟಾಗುವ ಯಾವುದೇ ಪ್ರಚೋದನೆಗೆ ದೇಹದಲ್ಲಿ ಉಂಟಾಗುವ ತಕ್ಷಣದ ಪ್ರತಿಕ್ರಿಯೆಗೆ ಪರಾವರ್ತಿತ ಕ್ರಿಯೆ ಎನ್ನುವರು. ಸರಿನಾ. ಈ 5 ಪ್ರಶ್ನೆಗಳನ್ನು ನೀವು ಓದಿದ್ದೇ ಆದಲ್ಲಿ ಇದರಲ್ಲಿ ಬರುವಂಥ ಯಾವುದೇ ಅಂಕಗಳನ್ನಾದರೂ ನೀವು ಪಡಿಬೋದು. ಈಸಿಯಾಗಿರೋ ಡೆಫಿನೇಷನ್ಸು, ವ್ಯಾಖ್ಯೆಗಳು ಈಸಿಯಾಗಿ ನೀವು ಓದಿ ಮುಗಿಸ್ಬೋದು. ಸರಿನಾ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನಿಮಗೆ ವಿಜ್ಞಾನದಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಬೇಕಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.